ಚಂದ್ರು ಅನ್ನೋರ ಒಡೆತನದ ತೋಟದಲ್ಲಿ ಅರಣ್ಯ ಇಲಾಖೆಯ ನಕಲಿ ಆದೇಶ ಪತ್ರವನ್ನು ತಯಾರಿಸುವ ಜಾಲನ ಈಗ ಪತ್ತೆ ಮಾಡಿದ್ದಾರೆ. ಸೊ ಈ ವಿಚಾರವಾಗಿ ಅವ್ರ ಹೆಸರ ಮೇಲೆ ಮಾತ್ರ FIR ಆಗಿಲ್ಲ, ಅಂದರೆ ಬೇರೆ ಅಲ್ಲಿ ಯಾರು ಸಿಬ್ಬಂದಿ ಇದ್ರು ಅಥವಾ ನಕಲಿ ಸಿಬ್ಬಂದಿ ಆಗಿದ್ರು ಅವ್ರ ಮೇಲೆ FIR ಆಗಿದೆ. ನಾನು ಈಗ ತುಮಕೂರಿಗೆ ಹೋಗ್ತಾ ಇದ್ದೆ. ತುಮಕೂರಿಗೆ ಹೋಗಿ ಫಾರೆಸ್ಟ್ ಆಫೀಸರ್ ಯಾರಿದ್ದಾರೆ ಮತ್ತು DC ಅವರು, ಫಾರೆಸ್ಟ್ ಆಫೀಸರ್ ಅವ್ರನ್ನೆಲ್ಲ ಕರೆದು ಮಾತಾಡ್ತೀನಿ. ಏನದು ವಿಷಯ ಏನು ಅಂತ ಹೇಳಿ ನಾನು ಅದನ್ನು ಮೊದಲು ತಿಳ್ಕೊಳ್ತೀನಿ, ಆಮೇಲೆ ಅದಕ್ಕೇನು ಆ್ಯಕ್ಷನ್ ಮಾಡಬೇಕು ಅದಕ್ಕೆ. ಅಂದರೆ ಅಲ್ಲಿರುವಂಥ ರಿಪೋರ್ಟ್ ಪ್ರಕಾರ, ಅಲ್ಲಿ ಕೊಟ್ಟಿರುವಂಥ ಬ್ರೇಕಿಂಗ್ ಪ್ರಕಾರ HM ರವರಿಗೆ ಅವರು ಪರಿಚಯಸ್ಥರು ಅನ್ನೋ ಕಾರಣದಿಂದ ವಾಲೆಚಂದ್ರ ಅವ್ರ ಹೆಸರನ್ನೇ ಸೇರಿಸಿಲ್ಲ. ಎಲ್ಲದಕ್ಕೂ HM ಎಲ್ಲದಕ್ಕೂ ಗೃಹ ಸಚಿವರು. ಈಗ ನಮ್ಮ ಕಾಲೇಜಲ್ಲಿ ಅದೇನೋ ಒಂದು ಇನ್ಸಿಡೆಂಟ್ ಆದ, ಅದು ಗೃಹ ಸಚಿವರು. ಏನು ಗೃಹ ಸಚಿವರು? ಯಾವ ಕಾಲೇಜಲ್ಲಿ ಯಾವ ಊರಲ್ಲೂ ಏನೂ ಆಗದೇ ಇಲ್ಲ, ಅದಕ್ಕೆಲ್ಲ ಗೃಹ ಸಚಿವರು ಹೊಣೆ. ಗೃಹ ಸಚಿವರು ಏನು ಮಾಡಬೇಕು ಕಾನೂನು ಚೌಕಟ್ಟಲ್ಲಿ ಮಾಡ್ತಾರೆ. ಅದನ್ನು ಸುಮ್ಮನೆ ಅದನ್ನು ಅನವಶ್ಯಕವಾಗಿ ಪ್ರಚಾರಕ್ಕಿಡೋದು ಅದು ಸರಿ ಕಾಣಿಸೋದಿಲ್ಲ. ಬೇಕಂತ ಈ ಸಂದರ್ಭದಲ್ಲಿ ಯಾಕೆ ಹಂಗೆ ಮಾಡ್ತಾರೆ? ನಿಮಗೂ ಎಲ್ಲ ರಿಸ್ಟ್ರೆಂಟ್ ಇರಬೇಕು. ನೀವೇನಾದರೂ ಇದ್ರೆ ಆಯ್ತಪ್ಪ, ನೇರವಾಗಿ ಅದೊಂದು ಇನ್ಸಿಡೆಂಟ್ ಆಗಿದೆ, ನಾನು ನೇರವಾಗಿ ಹೊಣೆ ನಾನು, ಅದಕ್ಕೆ ಕಾಲೇಜ್ ಅಥಾರಿಟೀಸು ಹ್ಯಾಂಡಲ್ ಮಾಡ್ತಾರೆ. ಅವ್ರನ್ನ ತಗೊಂಡಿದ್ರು, ಅವ್ರು ರಿಕ್ರೂಟ್ ಮಾಡ್ಕೊಂಡಿದ್ರು, ವೆಲ್ ಕ್ವಾಲಿಫೈಡ್ ಮ್ಯಾನ್ ಅಂತ. ಅವರು ಈ ರೀತಿ ಎಲ್ಲ ಇನ್ವಾಲ್ವ್ ಆಗಿದ್ದಾರೆ ಅಂದಾಗ ಅದಕ್ಕೇನೋ ಒಂದು ಡಿಸಿಪ್ಲಿನರಿ ಆ್ಯಕ್ಷನ್ ಇರುತ್ತೆ. ಇಲ್ಲ ಅಂದರೆ ಅವ್ರನ್ನ ಕಾಲೇಜಿಂದ ಟರ್ಮಿನೇಟ್ ಮಾಡಿ ಕಳಿಸ್ತಾರೆ. ಈಗಾಗಲೇ ನನಗೆ ಗೊತ್ತಾದ ಹಾಗೆ ಅವ್ರನ್ನ ಟರ್ಮಿನೇಟ್ ಮಾಡಿದ್ದಾರೆ ಕಾಲೇಜಿಂದ. ಅದನ್ನು ದೊಡ್ಡದಾಗಿ ಏನು ಗ್ಲೋರಿಫೈ ಮಾಡೋದೇನಿದೆ? ಈಗ ಕರೆಕ್ಟ್. ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ